ವಿಡಿಯೋ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸಾಗರ್. ಇವತ್ತು ನಾವಿದ್ದೀವಿ ದಕ್ಷಿಣ ಕಾಶಿ ಅಂತ ಪ್ರಸಿದ್ಧ ಆಗಿರ್ತಕ್ಕಂಥ ಶಿವಗಂಗೆ ಬೆಟ್ಟ. ಸೊ ಈ ಶಿವಗಂಗೆ ಬೆಟ್ಟ ಯಾವ ಥರ ಇದೆ ಕಂಪ್ಲೀಟು ವಿಡಿಯೋದಲ್ಲಿ ನಾವು ತೋರಿಸ್ತೀವಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡೋದಕ್ಕೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಮುಂಜಾನೆ ಬೇಗನೆ ನಾವು ಶಿವಗಂಗೆಯ ಕಡೆ ಪ್ರಯಾಣ ಪ್ರಾರಂಭ ಮಾಡಿದ್ವಿ. ದಾಬಸ್ಪೇಟೆಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಂದ ನಾವು ಶಿವಗಂಗೆ ತಲುಪಿದ ಮೇಲೆ ನಾವು ತಿಂದಿದ್ದೆ ಬಿಸಿ ಬಿಸಿ ಇಡ್ಲಿ ಹಾಗೂ ಚಟ್ನಿ. ಅಲ್ಲಿಂದ ಹೆಜ್ಜೆ ಇಡುತ್ತಾ ನಮ್ಮ ಪ್ರಯಾಣ ಶುರು ಮಾಡಿದೆವು. ಮುಖ್ಯ ದ್ವಾರದಿಂದ ಮೆಟ್ಟಿಲುಗಳನ್ನು ಏರುತ್ತಾ ದೇವಸ್ಥಾನದ ಕಡೆ ನಡೆದೆವು. ಬೆಟ್ಟ ಹತ್ತುವ ಮೊದಲೇ ನಮಗೆ ಒಂದು ದೇವಸ್ಥಾನ ಸಿಗುತ್ತೆ. ಸೊ ಅದೇ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಫಸ್ಟ್ ನಾವು ದರ್ಶನ ಪಡ್ಕೊಂಡು ಆಮೇಲೆ ವ್ಯೂ ನೋಡಕ್ ಹೋಗೋಣ ಬನ್ನಿ. ದರ್ಶನ ಪಡೆದು ನಾವು ಹೊರಟ ಹಾದಿಯಲ್ಲಿ ಕಂಡದ್ದೇ ಆ ಕೋಟೆ ಹಾಗೂ ಮಂಟಪಗಳು. ಶಿವಗಂಗೆಯಲ್ಲಿ ಕೇವಲ ನಮಗೆ ದೇವಸ್ಥಾನಗಳಷ್ಟೇ ಅಲ್ಲ, ನಮಗೆ ಕೋಟೆಗಳು ಸಹ ಕಾಣಸಿಗುತ್ತವೆ. ಸೊ 16ನೇ ಶತಮಾನದಲ್ಲಿ ಕೆಂಪೇಗೌಡರು ತಮ್ಮ ಸೇನೆಯನ್ನು ಭದ್ರಪಡಿಸಿಕೊಳ್ಳಲು ಹಾಗೆ ತಮ್ಮ ಖಜಾನೆಯ ಒಂದು ಭಾಗವನ್ನು ಇಲ್ಲಿ ಇಟ್ಟಿದ್ರು ಅನ್ನೋದು ಒಂದು ಜಾನಪದ ಕಥೆ ಇದೆ. ಸೊ ಅದು ಇದರ ಇತಿಹಾಸ. ಅಲ್ಲಿಂದ ಹೊರಟಿದ್ದ ನಾವು ಕೋಟೆ ನೋಡೋಕ್ಕೆ. ಬನ್ನಿ ಕೋಟೆ ಹೇಗಿದೆ ನೋಡ್ಕೊಂಬ. ಈ ಶಿವಗಂಗೆಯ ಇತಿಹಾಸ ಹೇಳ್ತಾ ಹೋದರೆ ಒಂದೊಂದಲ್ಲ, ಒಂದೊಂದು ಹೆಜ್ಜೆಗೂ ಒಂದೊಂದು ಇತಿಹಾಸವಿದೆ. ಈ ಬೆಟ್ಟದಲ್ಲಿ ಅಲ್ಲಲ್ಲಿ ನಾವು ಹೋಗುವ ದಾರಿಯಲ್ಲಿ ನಮಗೆ ಬಸವಗಳು ಕಾಣಸಿಗುತ್ತವೆ. ಸೊ ನೀವೇನು ನೋಡ್ತಾ ಇದ್ದೀರಾ, ಈ ಬಸವ, ಇದನ್ನು ಅರಕೆ ಬಸವ ಅಂತಲೂ ಕರೀತಾರೆ. ಸೊ ಇಲ್ಲಿಂದ ನೋಡಿ ವ್ಯೂ ಪಾಯಿಂಟ್ ಯಾವ ಥರ ಕಾಣಿಸ್ತಾ ಇದೆ. ಇದಾದ ನಂತರ ನಾವು ನಮ್ಮ ಪ್ರಯಾಣವನ್ನು ಬೆಳೆಸಿದೆವು. ಅದಕ್ಕಿಂತ ಮುಂಚೆ ಈ ಬೆಟ್ಟವು ಸಮುದ್ರ ಮಟ್ಟದಿಂದ 1368 ಮೀಟರ್ ಎತ್ತರದಲ್ಲಿದೆ ಮತ್ತು ಅಲ್ಲಲ್ಲಿ ಬಂಡೆಗಳನ್ನು ಕೊರೆದು ಮೆಟ್ಟಿಲುಗಳನ್ನು ನಿರ್ಮಿಸಿದ್ದಾರೆ. ಇಲ್ಲಂತೂ ಆಗ್ತಾ ಇಲ್ಲ. ಬೆಟ್ಟ ಹತ್ತಕ್ಕೆ ನಿಂತು ಜಸ್ಟ್ ಅರ್ಧ ಗಂಟೆ ಆಗಿದೆ. ಆಲೆ 10 ಸಲ ಕುತ್ಕೊಂಡಿದ್ದೀವಿ. ಇನ್ನೂ ಬೆಟ್ಟ ತುಂಬ ಲಾಂಗ್ ಇದೆ. ಇವತ್ತಿಗೆ ಹತ್ತುತ್ತೀವೋ ನಾಳೆಗೆ ಹತ್ತುತ್ತೀವೋ ನನಗಂತೂ ಗೊತ್ತಿಲ್ಲ. ಹಾಗೆ ಬೆಟ್ಟ ಇರುತ್ತಾ ನಮಗೆ ಕಂಡದ್ದೇ ಈ ಒಳಕಲ್ಲು ತೀರ್ಥ. ಇಲ್ಲಿನ ಪವಾಡವೇನೆಂದರೆ ವರ್ಷದ 365 ದಿನವೂ ನಮಗೆ ಇಲ್ಲಿ ನೀರು ದೊರೆಯುತ್ತದೆ. ಈ ಒಳಕಲ್ಲಿನ ಒಳಗೆ ನಮಗೆ ನೀರು ಸಿಕ್ಕರೆ ಭಕ್ತರು ತಮ್ಮ ಮನದಲ್ಲಿ ಅಂದುಕೊಂಡ ಎಲ್ಲ ಹರಕೆಯೂ ನೆರವೇರುತ್ತದೆ ಎಂಬುದು ಇಲ್ಲಿಯವರ ನಂಬಿಕೆಯಾಗಿದೆ. ಹಾಗೆಯೇ ನಮಗೂ ನೀರು ಸಿಕ್ಕಿತು. ನಾವಿದ್ದೀವಿ ಕುಂಭಾವತಿ ತೀರ್ಥದಲ್ಲಿ. ಸೊ ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಇಲ್ಲಿ ಒಳಗಡೆ ಒಂದು ನಮಗೆ ಗುಹೆ ಥರ ಇದೆ. ಅಲ್ಲಿ ನಮಗೆ ವರ್ಷದ 365 ದಿನವೂ ನಮಗೆ ನೀರು ಸಿಗುತ್ತೆ. ಅಲ್ಲಿ ಒಂದು ದರ್ಶನ ಪಡ್ಕೊಂಬರೋಣ ಬನ್ನಿ.
ನಮ್ಮ ಬ್ರೋ ತಂದಿರೋ ವಾಟರ್ ಬಾಟಲ್ನ ಕೆಡಿಕೊಂಡು ನೀರು ಕುಡಿತಾ ಇದೆ ನೋಡಿ. ಸೊ ಇದರಷ್ಟು ನೆಮ್ಮದಿ ಇನ್ನೆಲ್ಲೂ ಬರಲ್ಲ ಅನ್ಸುತ್ತೆ. ಅಣ್ಣ ನಿಧಾನ ಕುಡಿಯೋಣ ನೀರ. ಬೆಟ್ಟ ಹತ್ತುವ ಹಾದಿಯಲ್ಲಿ ನಮಗೆ ಈ ಥರ ಅಂಗಡಿಗಳು ಸಿಗ್ತವೆ. ಸೊ ನಾವು ಏನು ಬೇಕಾದ್ರೂ ತಗೋಬೋದು. ನಿಮ್ಮ ಅಪ್ಪ ಕೊಡ್ತಾನೆ. ನೀವೇನಾದರೂ ಬೆಂಗಳೂರಿನವ್ರಾಗಿದ್ದೀರಾ ಜಸ್ಟ್ 50 ಕಿಲೋಮೀಟ್ರು. ನೀವೇನಾದರೂ ತುಮಕೂರಿನವ್ರಾಗಿದ್ದೀರಾ ಜಸ್ಟ್ 20 ಕಿಲೋಮೀಟ್ರು. ನೀವೇನಾದರೂ ದೊಡ್ಡಬಳ್ಳಾಪುರದವರಾಗಿದ್ದೀರಾ ಜಸ್ಟ್ 50 ಕಿಲೋಮೀಟರ್ಸು. ನೀವೇನಾದರೂ ಈ ಬೆಟ್ಟನ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಮ ಲಿಸ್ಟಲ್ಲಿ ಈ ಬೆಟ್ಟನ ಹಾಕ್ಕೊಳ್ಳಿ. ಮತ್ತು ಒಂದು ಸಲ ನಿಮ್ಮ ಫ್ರೆಂಡ್ಸ್ ಜೊತೆ ಇಲ್ಲ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬೆಟ್ಟ ಹತ್ತುತ್ತಾ ಯಾವುದೋ ಪೊದೆ ಒಳಗಡೆ ಬಂದು ಸಿಗಾಕೊಂಡಿರೋ ಥರ ಇದೆ ನೋಡಿ ಇದು. ಇನ್ನು ಮಳೆಗಾಲದಲ್ಲಿ ನಮಗೆ ಗ್ರೀನರಿ ಇದ್ದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು ವ್ಯೂ. ಸೊ ಈಗ ಬೇಸಿಗೆ ಆಗಿರೋದ್ರಿಂದ ನೀವೇನಾದರೂ ಕೈಲಾಸದ ಬಾಗಿಲು ನೋಡಿಲ್ಲ ನಾನು ತೋರಿಸ್ತೀನಿ ಬನ್ನಿ. ಕೈಲಾಸದ ಬಾಗಿಲಿನಲ್ಲಿ ಶಿವ ಪಾರ್ವತಿ ಇಲ್ಲಿವರೆಗೂ ಒಂದು ಲೆಕ್ಕ ಆದರೆ ಇನ್ನು ಮೇಲಿಂದ ಒಂದು ಲೆಕ್ಕ. ನಾವು ಬಂದಿರೋದೇ ಅರ್ಧ, ಇನ್ನೂ ಎಷ್ಟಿದೆ ನೋಡಿ ಬೆಟ್ಟ. ಬೆಟ್ಟ ಹತ್ತೋದೊಂದು ಕಷ್ಟ ಆದರೆ ಈ ಕೋತಿಗಳದ್ದು ಇನ್ನೊಂದು ಚೇಷ್ಟೆ. ಬ್ರೋ ನಮ್ಮ ಫ್ರೆಂಡ್ ಕೋತಿ ಬಂದಿದೆ ನೋಡಿ. ನಮಗೆ ಬೆಟ್ಟ ಹತ್ತಕ್ಕಾಗ್ತಿಲ್ಲ ಅಂತ ನಾವು ಒದ್ದಾಡ್ತಾ ಇದ್ದೀವಿ. ಮಧ್ಯದಲ್ಲಿ ಇವುಗಳ್ದು ಬೇರೆ ಕಾಟ. ನನಗೆ ಭಯ ಆಗ್ತಾ ಇದೆ ಎಲ್ಲಿ ನನ್ನ ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾವ ಅಂತ. ಸದ್ಯ ಕಿತ್ಕೊಂಡಿಲ್ಲ. ಪ್ಲಾನ್ ಆಗ್ತಾ ಇದಾವೆ ಅಲ್ಲೇ. ಅಣ್ಣ ಒಂಚಾಗ್ತಾವನೆ ಯಾರಿಗಾರು. ಅಲ್ಲ ಗುರು, ಗಂಟೆನ ದೇವಸ್ಥಾನದಲ್ಲಿ ನೋಡಿರ್ತೀವಿ, ಸ್ಕೂಲಲ್ಲೂ ನೋಡಿರ್ತೀವಿ. ಯಾವತ್ತಾರು ಬೆಟ್ಟದ್ದು ತುದಿಲಿ ಹಾಕಿರೋದು ನೋಡಿದ್ದೀರಾ? ನೋಡಿಲ್ಲ ಅಲ್ಲ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಬೆಟ್ಟದ ತುದಿಲಿ ಹಾಕಿದ್ದಾರೆ. ಯಾರಪ್ಪ ಇದು ಗಂಟೆ ಹಾಕಿರೋದು? ಇನ್ನೇನು ಕೇವಲ 10 ನಿಮಿಷದಲ್ಲಿ ಬೆಟ್ಟದ ತುದಿಲಿ ಇರ್ತೀವಿ. ಬಹಳ ಎಕ್ಸೈಟ್ಮೆಂಟ್ ಇದೆ. ಬೆಟ್ಟ ಹತ್ತಿತ್ಕೋ ತುಂಬಾ ಸಾರ್ಥಕಾಯ್ತು. ವ್ಯೂ ನೋಡಕ್ಕಂತೂ ಸಖತ್ತಾಗಿದೆ. ಬೆಟ್ಟ ಹತ್ತುತ್ತೀರಾ, ಮಜಾ ತಗೊಂತೀರಾ ಅಂದ್ರೆ ಈ ಬೆಟ್ಟ ನಿಮಗೆ ಮಾಡ್ಸಿರ್ತಕ್ಕಂಥದ್ದು. ಫೈನಲಿ ನಾವು ಬಂದಾಯ್ತು ಬೆಟ್ಟದ ತುದಿಗೆ. ಸೊ ಇಲ್ಲಿ ಕೊನೆಯಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ಬಸವಣ್ಣನ ನೋಡ್ಬೋದು. ಸೊ ಬಸವಣ್ಣ ಎಲ್ಲಿದ್ದಾನೆ ಅಂದ್ರೆ ಅಲ್ಲಿ ಇದ್ದಾನೆ. ನೀವು ನೋಡ್ತಾ ಇದ್ದೀರಾ ಬಸವಣ್ಣ ಎಲ್ಲಿದ್ದಾನೆ ಅಂತ, ಟಾಪ್ ಅಲ್ಲಿ ಇದ್ದಾನೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಫೈನಲಿ ನೀವು ನೋಡ್ತಾ ಇದ್ದೀರಾ ಬೆಟ್ಟದ ತುದಿಯಲ್ಲಿ ಇರ್ತಕ್ಕಂಥ ಬಸವ. ನೀವೇ ಬಸವ ಅದು. ನೋಡಿ
ಸೊ ತುಂಬಾ ಚೆನ್ನಾಗಿದೆ ವ್ಯೂ. ನೋಡ್ತಾ ಇದ್ರ ಟಾಪ್ ವ್ಯೂ, ಶಿವಗಂಗೆ ಬೆಟ್ಟದ ಟಾಪ್ ವ್ಯೂ ನೋಡಿ ಯಾವ ತರ ಇದೆ, ಸಕ್ಕತ್ತಾಗಿದೆ ಅಲ್ಲ. ಈ ಬೆಟ್ಟವು ಪೂರ್ವಕ್ಕೆ ನಂದಿಯ ಹಾಗೆ, ದಕ್ಷಿಣಕ್ಕೆ ಗಣೇಶನಂತೆ ಮತ್ತು ಪಶ್ಚಿಮಕ್ಕೆ ಶಿವಲಿಂಗದಂತೆ ಹಾಗೂ ಉತ್ತರಕ್ಕೆ ಸರ್ಪದಂತೆ ಕಾಣುತ್ತದೆ. ಈ ಜಾಗದ ಒಂದು ಇತಿಹಾಸ ಏನೆಂದರೆ, ಹೊಯ್ಸಳರ ದೊರೆ ವಿಷ್ಣುವರ್ಧನ ಪತ್ನಿಯಾದ ರಾಣಿ ಶಾಂತಲೆ ಇಲ್ಲಿನ ಶಾಂತಲಾ ಡ್ರಾಪ್ ಎಂಬ ಕಡಿದಾದ ಬಂಡೆಯಿಂದ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಳು ಎಂಬ ನಂಬಿಕೆ ಇದೆ. ಬೆಟ್ಟದ ತುದಿಯಲ್ಲಿ ಇದ್ದ ದೇವರ ದರ್ಶನವನ್ನು ಪಡೆದು ನಾವು ಹೊರಟದ್ದೇ ಮ್ಯಾಗಿ ತಿನ್ನಕ್ಕೆ ಅಷ್ಟೇ. ಫೈನಲಿ ನಾವು ಆರ್ಡರ್ ಮಾಡಿರ್ತಕ್ಕಂಥ ಮ್ಯಾಗಿ ಬಂದಾಯ್ತು. ಸೊ ಟಾಪಲ್ಲಿ ಕುತ್ಕೊಂಡು ಮ್ಯಾಗಿ ತಿನ್ಕೊಂಡು ವ್ಯೂ ನೋಡ್ಕೊಂಡು ಅದರ ಮಜಾನೇ ಬೇರೆ ಅಲ್ಲ. ವೀಕೆಂಡಲ್ಲಿ ಯಾವ್ದಾದ್ರು ಒಂದು ಟ್ರೆಕ್ಕಿಂಗ್ ಹಾಕೊಂತೀರಾ ಅಂದರೆ ಸೊ ಅದಕ್ಕೆ ಶಿವನಗಂಗೆ ಬೆಸ್ಟ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಡೆಫಿನೆಟ್ಲಿ ಯಾವಾಗಾದ್ರು ಫ್ರೀ ಇದ್ದಾಗ ಯಾವ್ದಾದ್ರು ಸಂಡೇ ಫ್ರೀ ಮಾಡಿಕೊಂಡು ಡೆಫಿನೆಟ್ಲಿ ಈ ಬೆಟ್ಟಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಬ್ರೋ ಹೇಗಿದೆ ಮ್ಯಾಗಿ? ಬೊಂಬಾಟ ಇದೆ. ಕೊನೆಯಲ್ಲಿ ಬಂಡೆಯ ತುದಿಯಲ್ಲಿ ಕುಳಿತು ಈ ಸುಂದರ ಕ್ಷಣವನ್ನು ನೋಡುತ್ತಾ ಹಾಗೆ ಮೈ ಮರೆತು ಶಿವಗಂಗೆಯ ಶಿಖರದ ಅದ್ಭುತ ನೋಟ ನೋಡಿ ನಾವು ಕೊನೆಗೆ ಹೊರಟದ್ದೇ ಪಾತಾಳಗಂಗೆ ಇರತಕ್ಕಂಥ ಪವಿತ್ರ ಸ್ಥಳಕ್ಕೆ. ಈ ಗಂಗೆಯು ಹೊನ್ನಾದೇವಿಯು ರಕ್ತ ಬೀಜಾಸುರನನ್ನು ಸಂಹಾರ ಮಾಡಿದ ಸಮಯದಲ್ಲಿ ದೇವಿಗೆ ದಣಿವಾರಿಸಿಕೊಳ್ಳಲು ಕೋಪದಿಂದ ಬಂಡೆಯನ್ನು ಸೀಳಿದಾಗ ಹುಟ್ಟಿದಂಥ ಗಂಗೆ ಈ ಪಾತಾಳ ಗಂಗೆ. ಸೊ ಇದರ ವಿಶೇಷತೆ ಏನು ಅಂತ ಅಂದರೆ, ಬೇಸಿಗೆ ಕಾಲದಲ್ಲಿ ಮೇಲೆ ಉಕ್ಕುತ್ತದೆ ಹಾಗೂ ಮಳೆಗಾಲದಲ್ಲಿ ಕ್ಷೀಣಿಸುತ್ತದೆ ಎಂಬುದು ಇಲ್ಲಿಯವರ ನಂಬಿಕೆ. ಪಾತಾಳ ಗಂಗೆಯ ದರ್ಶನ ಪಡೆದ ನಂತರ ನಾವು ಹೋಗಿದ್ದೆ ಅದರ ಎದುರುಗಡೆ ಇರ್ತಕ್ಕಂಥ ಪಾಳು ಬಿದ್ದಿರ್ತಕ್ಕಂಥ ಗೂಡು ಮತ್ತೆ ದೇವಸ್ಥಾನಗಳು. ಸೊ ಇದೆಲ್ಲ ಯಾವ ತರ ಕಾಣಿಸ್ತಾ ಇದೆ ಅದನ್ನ ತೋರಿಸ್ತೀನಿ ಬನ್ನಿ. ಪಾತಾಳ ಗಂಗೆಯ ದರ್ಶನ ಪಡೆದ ನಾವು ಹೊರಟದ್ದೇ ಪ್ರಸಾದ ಮಂದಿರಕ್ಕೆ. ಇಲ್ಲಿ ಮಧ್ಯಾಹ್ನ 12ರಿಂದ 3ರವರೆಗೆ ಪ್ರಸಾದವನ್ನು ನೀಡುತ್ತಿರುತ್ತಾರೆ ಹಾಗೂ ಇಲ್ಲಿ ನೀಡಿದ ಅನ್ನ ಸಾಂಬಾರ್ ಹಾಗೂ ಸಿಹಿಯಾದ ಪಾಯಸ ಬಹಳ ರುಚಿಯಾಗಿತ್ತು ಹಾಗೂ ಪವಿತ್ರ ಅನುಭವ ನೀಡಿತು. ಇದು ನಮ್ಮ ಪ್ರಯಾಣದ ಒಂದು ವಿಶೇಷ ಕ್ಷಣ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಮತ್ತೆ ನಾವು ಬರ್ತಾ ಇರ್ತೀವಿ ಹೊಸ ವಿಡಿಯೋಗಳ ಜೊತೆ. ಮತ್ತೆ ಸಿಗ್ತೀವಿ. ಬಾಯ್.